ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 11ರಿಂದ 19ರವರೆಗೆ ನೋಡುವಾಗ ಪ್ರೇರೆ 10 ಮಂದಿ ಕುಷ್ಠರೋಗಿಗಳು ಯೇಸು ಸ್ವಾಮಿಯ ಬಳಿಗೆ ಬಂದು, ದೇವರೇ, ಗುರುವೇ, ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಗುಣಪಡಿಸು, ನಮ್ಮನ್ನು ಸ್ವಸ್ಥಪಡಿಸು, ನಾವು ಈ ಕುಷ್ಠರೋಗದಿಂದ ಬಹು ವೇದನೆಯನ್ನು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಅವರು ದೇವರ ಸಮ್ಮುಖದಲ್ಲಿ ಕೂಗಿಕೊಂಡಾಗ, ಅವರ ಅಳಲನ್ನು ದೇವರ ಮುಂದೆ ಹಂಚಿಕೊಂಡಾಗ ದೇವರು ಅವರನ್ನು ನೋಡಿ ಅಸಹ್ಯ ಪಡಲಿಲ್ಲ ಪ್ರೇರೆ. ದೇವರು ಅವರಿಗಿರುವಂಥ ರೋಗವನ್ನು ನೋಡಿ ದೇವರು ಅವರನ್ನು ದೂರಕ್ಕೆ ನೆಟ್ಟಲಿಲ್ಲ. ಬದಲಾಗಿ ದೇವರು ಅವರ ಮೇಲೆ ಕನಿಕರಪಟ್ಟು ದೇವರು ಅವರ ಮೇಲೆ ಪ್ರೀತಿ ತೋರಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳುವಾಗ ಅವರು ಯಾಜಕರಿಗೆ ಮೈ ತೋರಿಸಿಕೊಳ್ಳುವುದಕ್ಕಾಗಿ ದಾರಿಯಲ್ಲಿ ಹೋಗುತ್ತಿರುವಾಗಲೇ ದಾರಿಯ ಮಾರ್ಗದ ಮಧ್ಯದಲ್ಲಿ ಅವರ ಸ್ವಸ್ಥತೆ ಹೊಂದಿರುವುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿ ಬಳಿಗೆ 10 ಮಂದಿ ಕುಷ್ಠರೋಗಿಗಳು ಬಿಡುಗಡೆಗೋಸ್ಕರವಾಗಿ ಬಂದರು. ಆದರೆ ಆ ಬಿಡುಗಡೆಯನ್ನು ಕೊಟ್ಟಾಗ ಒಬ್ಬನು ಮಾತ್ರವೇ ಹಿಂತಿರುಗಿ ದೇವರ ಬಳಿಗೆ ಬಂದು ಉಪಕಾರವನ್ನು ಸಲ್ಲಿಸಿದನು. ದೇವರ ಬಳಿಗೆ ಬಂದು ಕೃತಜ್ಞತೆಯನ್ನು ಸಲ್ಲಿಸಿ ದೇವರನ್ನು ಘನಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ ವಾಕ್ಯದಲ್ಲಿ. ಆದರೆ ಈ ದಿನ ಅನೇಕರು ಕೂಡ ಯೇಸು ಸ್ವಾಮಿಯ ಬಳಿಗೆ ಹಲವಾರು ಕಾರ್ಯಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ, ಹಲವಾರು ಆಶೀರ್ವಾದಗಳನ್ನು ಪಡೆಯುವುದಕ್ಕಾಗಿ ದೇವರ ಬಳಿಗೆ ಬರುತ್ತಾರೆ. ಅವರ ಜೀವಿತದಲ್ಲಿ ದೇವರು ಅವರಿಗೆ ಅನುಗ್ರಹಿಸಿದಾಗ ವರವನ್ನು ಸಲ್ಲಿಸುವಂಥವರು ಬಹಳ ಕಡಿಮೆ ಪ್ರೇರೆ. ಆರೋಗ್ಯಕ್ಕೋಸ್ಕರವಾಗಿ, ಸಂತಾನಕ್ಕೋಸ್ಕರವಾಗಿ, ವಿವಾಹಕ್ಕೋಸ್ಕರವಾಗಿ, ಉದ್ಯೋಗಕ್ಕೋಸ್ಕರವಾಗಿ, ಹೀಗೆ ಹಲವಾರು ಕಾರ್ಯಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿಯ ಬಳಿಗೆ ಬರ್ತಾರೆ. ಹೊಂದಿಕೊಂಡ ನಂತರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮರೆತು ಹೋಗಿಬಿಡ್ತಾರೆ. ಆದರೆ ಈ ಒಂದು ಸ್ಥಾನದಲ್ಲಿ ಒಂದು ವೇಳೆ ನೀನು ನಾನಿರುವುದಾದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಉಪಕಾರವನ್ನು ಸಲ್ಲಿಸುವುದಕ್ಕೆ ಪ್ರಾರಂಭಿಸೋಣ ಪ್ರೇರೆ. ದಾವೀದನು ಹೇಳುವ ಹಾಗೆ ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯಬೇಡೆಂಬುದಾಗಿ ನೆನಪಿಗೆ ತಂದುಕೊಂಡು ದೇವರು ಮಾಡಿದಂಥ ಉಪಕಾರಗಳಿಗೆ ಪ್ರತಿಯಾಗಿ, ದೇವರು ನಮ್ಮ ಜೀವಿತಗಳಲ್ಲಿ ಮಾಡಿದಂಥ ಕಾರ್ಯಗಳ ನಿಮಿತ್ತವಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನ ಘನಪಡಿಸೋಣ ಪ್ರೇರೆ.